IVF ತಂತ್ರಜ್ಞಾನ ತುಂಬ ಹೊಸದೇನಲ್ಲ, ತುಂಬ ಹಳೇದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದು ಖಂಡಿತ ಇದೆ. ಇವಾಗ ಭಾರತದಲ್ಲಿ ಒಂದು ರೀತಿ ಇವಾಗ ಬರ್ತಾ ಇದೆ ಅಪ್ಕಮಿಂಗ್ ಥರ. ಸೊ ಇದು ನಿಮ್ಮ ಪ್ರಕಾರ ಮುಂದಿನ ಇವಾಗ ಯುವ ಪೀಳಿಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಇದನ್ನೇ ಫಾಲೋ ಮಾಡ್ತಾ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಆಗಿರ್ಬೋದು ಅಥವಾ ಬೇರೆ ಈ ಒಂದಕ್ಕೆ ಏನಾದರೂ ನೆಗೆಟಿವ್ ಪಾಸಿಟಿವ್ ಏನಾಗ್ಬೋದು ಅಂತ? ನಾನು ಈ ಮುಂಚಿತವಾಗಿ ಹೇಳಿದ ಹಾಗೆ ನಾನು ಸಂಪೂರ್ಣವಾಗಿ ಎಲ್ಲ ವಿಚಾರನೂ ಪ್ರಕೃತಿಯಲ್ಲಿ ನಂಬಿ ಬದುಕುವಂಥವಳು. ಅದನ್ನು ಆಗೋದನ್ನು ತಡೆಯೋದಕ್ಕೆ ಮನುಷ್ಯನಿಗೆ ಯಾವ ಶಕ್ತಿನೂ ಇಲ್ಲ. ಅದು ಒಂದು ರೂಪದಲ್ಲಿ ಪ್ರಕೃತಿ ತೋರಿಸತ್ತೆ. ಸೊ ಹಾಗಾಗಿ ನಾ ಹೇಳೋದು, ಇದು ಕಂಟಿನ್ಯೂ ಆಗೋದ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಯಾಕೆ ಅಂತ ಅಂದರೆ, ಸಮಾಜ ಒಂದು ರೀತಿಯಾಗಿ ನಿರ್ಮಾಣ ಆಗಿದೆ. ತಂದೆ ತಾಯಿ ಮದುವೆ ಆಗಿ ಒಂದು ಸಾಮಾಜಿಕ ಕಟ್ಟುಪಾಡಿಗೆ ಒಳಗಾಗಿ, ಆಮೇಲೆ ಇನ್ನೊಂದೇನು ಅಂತಂದರೆ, ಸಾಮಾನ್ಯವಾಗಿ ತುಂಬ ಒಂದು ಆಂಬಿಷನ್ಸ್ ಇಟ್ಕೊಂಡಿರೋರು, ನಾನು ಈ ನಿಟ್ಟಿನಲ್ಲಿ ಅದು ಯಾವುದೇ ರಂಗ ಆಗಿರಬಹುದು, ಈ ನಿಟ್ಟಿನಲ್ಲಿ ನಾನು ತುಂಬ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಾಗ ಏನಾಗುತ್ತೆ, ವಯಸ್ಸಿರೋ ಅಂಥ ಸಮಯದಲ್ಲಿ ಈಗ ಮಕ್ಕಳು ಬೇಡ, ಈಗ ಮದುವೆ ಬೇಡ, ಸೆಟ್ಲಾಗೋಣ ಅಂತ ಹೇಳ್ತಾರೆ. ಸೆಟ್ಲಾಗೋದು ಒಳ್ಳೇದು, ಎಸ್. ನಿಮಗೊಂದು ಬೇಸಿಕ್ ಕೆಲಸ ಇರಬೇಕು, ನನ್ನನ್ನು ನನ್ನ ಮನೇನ ಗಂಡಾಗಲಿ ಹೆಣ್ಣಾಗಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಬರಬೇಕು, ಆ ಇಂಡಿಪೆಂಡೆನ್ಸ್ ಎಲ್ರಿಗೂ ಇರಬೇಕು. ಹಾಗಂದ್ಬಿಟ್ಟು ನಾನು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ನೀವು ಆಕಾಶನೇ ತಲೆ ಮೇಲೆ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಬಂದಾಗ, ನಿಮ್ಮ ಒಳಗಡೆ ಆಸೆ ಇದ್ರೂ ಸಹ ನಾನು ತಾಯಿ ಆಗಬೇಕು, ಅಥವಾ ನಾನು ತಂದೆ ಆಗಬೇಕು, ಅಥವಾ ನಾನು ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತ ಆಸೆ ಇಟ್ಕೊಂಡು ಆಮೇಲೆ 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 ಅಂತ ತಳ್ತಾ ಬಂದಾಗ ಏನಾಗುತ್ತೆ, ಅದು ವಯಸ್ಸು ಮೀರು ಹೋದ ನಂತರ ಅದು ಮತ್ತೆ ಬರುತ್ತೆ. ಇಲ್ಲ, ಇದು ನನಗೆ ಪೂರ್ಣವಾಗಿಲ್ಲ, ಇದನ್ನು ನಾನು ಪೂರ್ಣ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ ನೋಡಿ, ಒಂದು ಬಹಳ ಮುಖ್ಯವಾದ ವಿಚಾರ ನಾನು ಹೇಳ್ತೀನಿ. ಇಲ್ಲಿ ನಾನು ತಂದೆ ಆಗಬೇಕು ಅಂತ ಆಸೆ ಬರ್ಬೋದು, ನಾನು ತಾಯಿ ಆಗಬೇಕು ಅಂತ ಆಸೆ ಬರ್ಬೋದು. ನಿಮ್ಮ ಆಸೆ ಏನೋ ಸರಿ, ಒಪ್ಕೊಳ್ಳೋಣ. ಮಗು ಬಗ್ಗೆ ಯೋಚನೆ ಮಾಡೋರು ಯಾರು? ಇವಾಗ ನನಗೆ ಮಕ್ಕಳಾದಾಗ ನನಗೆ 28 ವರ್ಷ. ಮಕ್ಕಳಿಂದ ಓಡೋಕ್ಕೆ, ಅವ್ರಿಂದ ಅಟ್ಟಿಸ್ಕೊಂಡು ಹೋಗೋಕ್ಕೆ, ಅವ್ರು ಕುಣಿದಂಗೆ ಕುಣಿಯೋಕ್ಕೆ, ಅವ್ರು ಆಡ್ದಂಗೆ ಆಡೋಕ್ಕೆ, ಅವ್ರ ಜೊತೆ ಬೀಳೋಕ್ಕೆ, ನನಗೆ ನನ್ನಲ್ಲಿ ಶಕ್ತಿ ಇತ್ತು. ಪ್ರತಿ 5-5 ವರ್ಷಕ್ಕೂ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬಯೋಲಾಜಿಕಲ್, ಏನು ಮಾಡೋಕ್ಕಾಗಲ್ಲ. ಅಗೇನ್ ಪ್ರಕೃತಿ, ಅಗೇನ್ ಅದನ್ನು ಯಾರು ಅದನ್ನು, ನೀವು ಎಂಥ ಕೋಟ್ಯಾಂತರ ರೂಪಾಯಿ ಕೋಟ್ಯಾಧೀಶರು ಆಗಿದ್ರು ಸಹ ಅದನ್ನು ತಡೆಯೋಕ್ಕಾಗಲ್ಲ. ಈಗ ಸಾವನ್ನು ಹೇಗೆ ತಡೆಯೋಕ್ಕಾಗಲ್ವೋ, ಅದೇ ರೀತಿ ವಯಸ್ಸಾಗೋದನ್ನು, ನಿಮ್ಮ ಶಕ್ತಿಯನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಗು ಬಗ್ಗೆ ಯೋಚನೆ ಮಾಡಿ. ಈಗ ಉದಾಹರಣೆಗೆ, ನಾನು 28 ವರ್ಷಕ್ಕೆ ಮಗು ಆಯಿತು ಅಂತ ನಾನು ನಿಮಗೆ ಹೇಳಿದೆ. ಅದೇ ನನಗೆ 45 ವರ್ಷಕ್ಕೋ 48 ವರ್ಷಕ್ಕೋ ಮಕ್ಕಳಾಗಿದ್ದರೆ ಎಷ್ಟೊಂದು ಜನ ಏನೇನು ಅಂದ್ಕೊಳ್ತಾರೆ ಗೊತ್ತಾ, ಮಗು ಒಂದು 5-6 ವರ್ಷ ಓಡಾಡೋ ಏಜು, ಒಂದು 5-6 ವರ್ಷ ಆದಮೇಲೆ ಅದು ತಣ್ಣಗಾಗುತ್ತೆ, ಅಥವಾ ಅದ್ರದ್ದು ಎನರ್ಜಿ. ನನ್ನ ಮಗಳಿಗೆ 18 ವರ್ಷ, ನನ್ನ ಮಗನಿಗೆ 22 ವರ್ಷ. ಅವ್ರ ಹಿಂದೆ ನಾನು ಈಗಲೂ ಹೇಗೆ ಓಡಾಡಬೇಕು ಅಂದರೆ, ಒಂದೊಂದ್ಸಲ ಅಮ್ಮ ನನಗೊಂದು ಸ್ವಲ್ಪ ಸಮಯ ಕೊಡಮ್ಮ, ಒಂಚೂರು ಸುಧಾರಿಸ್ಕೋತೀನಿ ಅನ್ಬೇಕು. ಅಮ್ಮ ಅಲ್ಲೂ ಅದು ತೊಗೊಂಬರ್ಬೇಕು, ಇದನ್ನ ಇದು ಮಾಡ್ಬೇಕಮ್ಮ, ಅಮ್ಮ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಮ್ಮ, ನನಗೆ ರಿಹರ್ಸಲ್ ಮಾಡ್ತೀನಿ, ನೀನು ಬಾ ನನ್ನ ಜೊತೆ ನಿಂತ್ಕೊಂಡು ಮಾಡು. ಸೊ ಅದು ಮಕ್ಕಳ ತಪ್ಪಲ್ಲ, ಮಕ್ಕಳು ಮಕ್ಕಳೇ. ನಾವು ನಮ್ಮ ತಂದೆ ತಾಗ ಅದೇ ಮಾಡಿರ್ತೀವಿ, ನಾನು ಆಟ ಆಡಬೇಕು ಬಾ ಆಟಾಡು, ನಾವು ಮಾಡಿರ್ತೀವಲ್ವಾ. ಸೊ ಅವರಿಗೆ ನೀವು ಶಕ್ತಿ ಕೊಡುವಂಥ ಶಕ್ತಿ ನಿಮ್ಮಲ್ಲಿರಬೇಕು. ಇಲ್ಲ ನನಗೆ ವಯಸ್ಸಾಯಿತು ಆಗಲ್ಲ, ನನಗಿದಾಯಿತು ಆಗಲ್ಲ, ಹಾಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ಮಕ್ಕಳ ಬಗ್ಗೆನೂ ನಾವು ಅಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ನಾನೊಬ್ಬಳೇ ಅಲ್ಲ, ನನ್ನ ಗಂಡನ ವಯಸ್ಸು, ನಮ್ಮ ತಾಯಿಗೆ ನನಗೆ ಮಕ್ಕಳು ಹುಟ್ಟಿದಾಗ ನಮ್ಮ ತಾಯಿಗೆ 50 ವರ್ಷ. ಈಗ ನನಗೇನು ವಯಸ್ಸಾಗಿದೆಯೋ ಅದು ನಮ್ಮ ತಾಯಿ ಮೊಮ್ಮಗು ಹುಟ್ಟಿತ್ತು. ಏನು ಆ್ಯಕ್ಟಿವ್ ಆಗಿ ನೋಡ್ಕೊಳ್ಳೋರು ಗೊತ್ತಾ, ಅದರಿಂದ ಓಡ್ತಾ ಇದ್ರು. ಸೊ ಅದು ಸಂಪೂರ್ಣ ನಿಮ್ಮ ಸುತ್ತ ಏನು ಒಂದು ಸಿಸ್ಟಮ್ ಇರುತ್ತೋ, ಎಲ್ಲರೂ ಹೆಂಗಾಗಿರ್ತಾರೆ, ಅವಾಗ ಆ ಮಗು ಶಕ್ತಿಗೆ ಮ್ಯಾಚ್ ಆಗ್ತೀರಾ. ಇಲ್ಲಾಂತಂದರೆ ಆ ಮಗು ಶಕ್ತಿನ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಪಾಪ. ಅದು ಅದ್ರ ತಪ್ಪಲ್ಲ, ಮಕ್ಕಳು ಮಕ್ಕಳೇ, ನಾವು ನೀವು ಎಲ್ಲ ಮಾಡ್ಕೊಂಡು ಬಂದಿರೋ ಅಂಥದ್ದೇ ಅದು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನಿಮ್ಗೆ ಆ ರೀತಿಯಾದಂಥ ಆಸೆ ಇದ್ದರೆ, ನಾನು ಮದುವೆ ಆಗಬೇಕು ಅಥವಾ ಮಗು ಬೇಕು ಅಂತ ಆಸೆ ಇದ್ದರೆ, ದಯವಿಟ್ಟು ಆ ನಿಮ್ಮ ಒಂದು ಸಮಯ ಏನಿರುತ್ತಲ್ವ, 25, 26, 27, 28, 30 ಒಳಗಡೆ, ಮ್ಯಾಕ್ಸಿಮಮ್ ಅಂದರೆ 35 ಒಳಗಡೆ ನಿಮ್ಮ ಮಗು ಬೇಕು ಅಂತ ಆಸೆ ಇದ್ದವರು ಮಗು ಮಾಡ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಉತ್ಸಾಹ, ನಿಮ್ಮ ಸರ್ವಸ್ವವನ್ನು ಆ ಮಗುಗೆ ಕೊಡಬಹುದು. ಅದು ಬೇಕು. ಆಮೇಲೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ತಾಯಿ, ತಂದೆ, ಅಜ್ಜಿ, ತಾತ ಎಲ್ಲರದ ಒಂದು ಸಹಕಾರ, ಸಂಪೂರ್ಣ ಬೆಂಬಲ ಬೇಕೇ ಬೇಕಾಗುತ್ತೆ. ಮತ್ತು ಅವರ ಎನರ್ಜಿ ಕೂಡ ಬೇಕಾಗುತ್ತೆ. ಇಲ್ಲಿ ಸಮಯ ಸ್ಪೆಂಡ್ ಮಾಡೋದು ಅಂದ್ರೇನು, ನಿಮ್ಮ ಶಕ್ತಿನೂ ಕೂಡ ಆ ಮಗುಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಮಗು ಬಗ್ಗೆ ಯೋಚನೆ ಮಾಡೋದು ನನ್ನ ಪ್ರಕಾರ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಆಮೇಲೆ ನೀವು ಹೇಳಿದ್ರಿ ಈಗ ಯುವ ಪೀಳಿಗೆಗೆ ಏನು ಇದೇ ಥರ ಆದರೆ ಏನು ಅಂತ.
ಸೊ ಇನ್ನೊಂದು ಅಂಶ ಯುವ ಪೀಳಿಗೆಗೆ ಹೇಳೋದು ನಾನು, ನೀವೇನು ಸಾಧನೆ ಮಾಡ್ತೀರೋ ಮಾಡಿ. ನಿಮ್ಮ ಕಣ್ಣು ಮುಂದೆ ಬಹಳಷ್ಟು ಉದಾಹರಣೆಗಳಿದೆ. ಮಕ್ಕಳನ್ನೂ ಮಾಡಿಕೊಂಡು, ಇನ್ನು ಮದುವೆನೂ ಆಗಿ ಮಕ್ಕಳನ್ನೂ ಮಾಡಿಕೊಂಡು ಸಾಧನೆನೂ ಮಾಡ್ತಾ ಇರೋರಂಥವ್ರು ಲಕ್ಷಾಂತರ ಜನ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಸಂಶಯ ಇಟ್ಕೊಳ್ಬೇಡಿ. ನನಗೆ ಮದುವೆ ಆದರೆ ನನ್ನ ಕರಿಯರ್ ಬಿದ್ದೋಗುತ್ತೆ, ಮಕ್ಕಳಾದರೆ ನನ್ನ ಕರಿಯರ್ ಬಿದ್ದೋಗುತ್ತೆ. ಖಂಡಿತವಾಗಿಯೂ ಇಲ್ಲ. ಅದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ಒಂದು ಸ್ವಂತ ಪ್ರತಿಭೆ, ನಿಮ್ಮ ಒಂದು ಸ್ವಂತ ಛಲ, ನಿಮ್ಮ ಒಂದು ಸ್ವಂತ ಹಾರ್ಡ್ ವರ್ಕ್ ಮೇಲೆ ನಿಂತಿರುತ್ತೆ ಅದು. ಸೊ ಹಾಗಾಗಿ ಸಂಶಯ ಇಟ್ಕೊಳ್ಬೇಡಿ. ಮದುವೆ ಆಗಿ, ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ಮದುವೆ ಆಗಿ ಎಲ್ಲೋ ಒಂದೆರಡು ಕೆಟ್ಟ ಉದಾಹರಣೆ ನೀವು ನೋಡಬಹುದು. ಹಾಗೆ ಲಕ್ಷಾಂತರ ಕೋಟ್ಯಾಂತರ ಒಳ್ಳೆ ಉದಾಹರಣೆಗಳು ಕೂಡ ಇವೆ. ಅದು ನನ್ನ ಅನಿಸಿಕೆ. ಮೇಡಮ್, ಸಿನಿಮಾ ಮಾತ್ರವಲ್ಲದೆ ಇತರ ವಿಚಾರಗಳ ಜೊತೆ ನಮ್ಮ ಬಾಸ್ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ ಹಾಗೂ ನಮ್ಮ ಬಾಸ್ ವೀಕ್ಷಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.